ಇಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಯಾರನ್ನು ಮೆಚ್ಚಿಸುವ ಪ್ರಶ್ನೆ ಇಲ್ಲವೇ ಇಲ್ಲ. ನೇರ ಪ್ರಶ್ನೆ, ನೇರ ಉತ್ತರ. ಇದು ಜನಮನ. ನಾನು ಚಿದಾನಂದ ಪಟೇಲ್. BBMP ಬೆಂಗಳೂರು ಅಂತ ಹೇಳಿದರೆ ಅದು ಸಿಲಿಕಾನ್ ವ್ಯಾಲಿ ಮಾತ್ರ ಅಲ್ಲ, ಇಡೀ ಜಗತ್ತನ್ನು ತನ್ನೆಡೆಗೆ ಸೆಳೆದಿರ್ತಕ್ಕಂಥ ನಗರ. ಬೆಂಗಳೂರು ಅಂದರೆ ಅದು ಬೆಂಗಳೂರೇ. ಬೆಂಗಳೂರಿಗೆ ಯಾರು ಕೂಡ ಯಾವುದು ಕೂಡ ಸರಿಸಾಟಿ ಇಲ್ಲ. ಜಗತ್ತಿನ ಎಲ್ಲ ಭಾಷೆಯ, ಎಲ್ಲ ಧರ್ಮದ, ಎಲ್ಲ ರೀತಿಯ ಜನರು ಇರ್ತಕ್ಕಂಥದ್ದು ಬೆಂಗಳೂರು. ಬೆಂಗಳೂರಲ್ಲಿ 30 ರೂಪಾಯಿ ಬಿರಿಯಾನಿನೂ ಸಿಗುತ್ತೆ, 3000 ರೂಪಾಯಿ ಬಿರಿಯಾನಿನೂ ಸಿಗುತ್ತೆ. ಅಂದರೆ ಬೆಂಗಳೂರೊಳಗೆ ಬಂದಂಥವ್ರನ್ನ ಬೆಂಗಳೂರು ಕಾಪಾಡುತ್ತೆ, ಅನ್ನ ಕೊಡುತ್ತೆ, ಆಶ್ರಯ ಕೊಡುತ್ತೆ. ಇಡೀ ರಾಜ್ಯಕ್ಕೆ ಅತಿ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ದು ಬೆಂಗಳೂರು. 60% ತೆರಿಗೆಯನ್ನು ಬೆಂಗಳೂರು ಕೊಡುತ್ತೆ. ಬೆಂಗಳೂರು ಬಗ್ಗೆ ಬಿಲ್ ಕ್ಲಿಂಟನ್ ಮಾತಾಡ್ತಾರೆ, ಜಾರ್ಜ್ ಬುಷ್ ಮಾತಾಡಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿನೂ ಕೂಡ ಮಾತನಾಡ್ತಾರೆ. ಇಡೀ ದೇಶಾದ್ಯಂತ ಬೆಂಗಳೂರಿನ ಬಗ್ಗೆ ಚರ್ಚೆ ಆಗುತ್ತೆ. ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಖ್ಯಾತಿಯ ಬೆಂಗಳೂರು. ಬೆಂಗಳೂರು ಅಂದರೆ ಅದು BBMP. ಬೆಂಗಳೂರು ಹೆಸರಿನಲ್ಲಿ ಅನೇಕ ರಾಜಕೀಯ ಪಕ್ಷಗಳು ಅಧಿಕಾರವನ್ನು ಇಟ್ಕೊಂಡ್ರು. ಬೆಂಗಳೂರಿನ ಹೆಸರಲ್ಲಿ ಹೆಸರು ಮಾಡಿದರು, ಹಣವನ್ನು ಮಾಡಿದರು, ಲೂಟಿಯನ್ನು ಕೂಡ ಮಾಡಿದರು. ಬೆಂಗಳೂರು ಅಭಿವೃದ್ಧಿ ಹೆಸರಲ್ಲಿ ಜನರ ತೆರಿಗೆ ದುಡ್ಡನ್ನು ತಿಂದು ತೇಗಿದ್ರು. ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕಾಗಿರ್ತಕ್ಕಂಥದ್ದು. ಪ್ರತಿ ಬಜೆಟಲ್ಲೂ ಕೂಡ ಸರ್ಕಾರ 10,000 ಕೋಟಿ ಕೊಡುತ್ತೆ, 5,000 ಕೋಟಿ ಕೊಡುತ್ತೆ. ಜನರ ತೆರಿಗೆ ದುಡ್ಡು ಎಲ್ಲೋಗುತ್ತಾ ಆ ದೇವರಿಗೆ ಗೊತ್ತು. ದುಡ್ಡು ಹೊಡೆಯತಕ್ಕಂಥ ಆ ಜನಪ್ರತಿನಿಧಿಗಳಿಗೆ ಗೊತ್ತು. ಇದೀಗ ಇಂಥ ಬೃಹತ್ ಬೆಂಗಳೂರನ್ನು ಚಿಂದಿ ಮಾಡಲಿಕ್ಕೆ ಹೊರಟಿದ್ದಾರಂತೇಳಿ, ಚೂರು ಮಾಡಲಿಕ್ಕೆ ಹೊರಟಿದ್ದಾರಂತೇಳಿ ದೊಡ್ಡ ಮಟ್ಟದ ಅಪಸ್ವರ, ದೊಡ್ಡ ಮಟ್ಟದ ಹೋರಾಟಕ್ಕೆ ವಿಪಕ್ಷಗಳು ಸಜ್ಜಾಗ್ತಿರ್ತಕ್ಕಂಥದ್ದು. ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಬೆಂಗಳೂರು BBMPಯನ್ನು 7 ಭಾಗಗಳಿಗೆ ಮಾಡಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿರುವಂಥದ್ದು. ಇತ್ತೀಚೆಗಷ್ಟೇ ಸಮಿತಿಯೊಂದು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ವರದಿಯಲ್ಲಿ ಬೆಂಗಳೂರನ್ನು 100 ವಾರ್ಡ್ಗೆ 1 ಮೇಯರ್ ರೀತಿಯಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿರುವಂಥದ್ದು. BBMPಯ ಅಷ್ಟೂ ವಿಭಾಗಗಳು ಗ್ರೇಟರ್ ಬೆಂಗಳೂರು ಹೆಸರಿನ ಅಡಿಯಲ್ಲಿ ಬರ್ತವೆ. ಅದಕ್ಕೆ ಮುಖ್ಯಸ್ಥರಾಗಿರ್ತಾರೆ. ಒಟ್ಟು BBMPಯನ್ನು 7 ವಿಂಗಡಗಳನ್ನ ಮಾಡಿ ಅಂತೇಳಿ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಮೊದಲು 30,000 ಮತದಾರರಿಗೆ 1 ವಾರ್ಡ್ ಇತ್ತು. ಇನ್ನು ಮುಂದೆ 8,000 ರಿಂದ 10,000 ಮತದಾರರಿಗೆ 1 ವಾರ್ಡ್ ಇರ್ತಕ್ಕಂಥದ್ದು. 248 ಇದ್ದಿದ್ದು ಇನ್ಮೇಲೆ 700 ವಾರ್ಡ್ಗಳಾಗ್ತವೆ. ಅಂದರೆ 100 ವಾರ್ಡ್ಗೆ 1 ಮೇಯರ್ ಇರ್ತಾರೆ, 7 ಮೇಯರ್ ಇರ್ತಾರೆ. 30 ತಿಂಗಳಿಗೆ 1 ಮೇಯರ್ ಇರ್ತಾರೆ. ಅಂದರೆ ಒಂದೊಂದು ವಿಂಗಡಣೆಗೆ ಕೂಡ 2 ಮೇಯರ್ ಬರ್ತಾರೆ. 30 ತಿಂಗಳಿಗೆ ಮೇಯರ್ಗಳಿರ್ತಾರೆ. ಮತ್ತು ಆಯಾ ಭಾಗದ ವಲಯದಲ್ಲಿ ಖರ್ಚನ್ನು ಅಲ್ಲೇ ನಿಭಾಯಿಸಬೇಕನ್ನೋದು, ಮತ್ತು ಎಲ್ಲಿ ತೆರಿಗೆ ಕಡಿಮೆ ಇದೆ ಅಲ್ಲಿ ಸರ್ಕಾರ ದುಡ್ಡು ಹಾಕಬೇಕನ್ನೋದು ಸಮಿತಿ ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಹಿಂದೆ ಹಲವಾರು ಲೆಕ್ಕಾಚಾರ ಇದೆ, ಸ್ವಾರ್ಥ ಇದೆ, ರಾಜಕಾರಣ ಇದೆ ಅಂತೇಳಿ ವಿಪಕ್ಷಗಳು ಆರೋಪವನ್ನು ಮಾಡಿರುವಂಥದ್ದು. ಇದರ ಹಿಂದೆ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಅವರ ಮಸಲತ್ತಿದೆ ಅಂತೇಳಿ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇಲ್ಲೊಂದು ಕಡೆ ಕಾಂಗ್ರೆಸ್ಗೆ ಇಡೀ ಬೆಂಗಳೂರಿನ ಅಧಿಕಾರಕ್ಕೆ ಹಿಡಿಯುವ ಕಷ್ಟ ಇದೆ ಅನ್ನೋ ಒಂದು ಲೆಕ್ಕಾಚಾರ ಇರ್ತಕ್ಕಂಥದ್ದು. 7 ವಿಂಗಡಣೆ ಮಾಡಿದ್ರೆ 7ರಲ್ಲಿ ಅಟ್ಲೀಸ್ಟ್ 3-4 ನಾವು ಬರ್ತೀವಿ ಅಂತ ಸಮಾಧಾನಕ್ಕೋಸ್ಕರ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಇದರ ಹಿಂದೆ ವ್ಯಾಪಾರೀಕರಣ ದೃಷ್ಟಿ ಇದೆ ಅಂತ ಕೂಡ ಹೇಳ್ತಿರ್ತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಮಾಫಿಯಾವನ್ನು ಬೆಳೆಸಲಿಕ್ಕೆ ಅನೇಕ ಜನ ಬೆಂಗಳೂರಿನಲ್ಲಿ ಮಂತ್ರಿಗಳು ಸೇರಿದಂತೆ ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಉದ್ಯಮವನ್ನು ನಡೆಸ್ತಿರೋದ್ರಿಂದ ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಬೆಂಗಳೂರು ಚಿಂದಿ ಆಗಬೇಕಾ? ಬೆಂಗಳೂರು ಚೂರು ಆಗಬೇಕಾ? ಇಡೀ ಬೆಂಗಳೂರು ಒಂದಿರಬೇಕಾ? ರಾಜಕಾರಣಿಗಳ ಇಚ್ಛಾಶಕ್ತಿಯ ಕಾರಣಕ್ಕಾಗಿ, ರಾಜಕಾರಣಿಗಳ ಸ್ವಾರ್ಥಕ್ಕಾಗಿ ಬೆಂಗಳೂರನ್ನ ಹೊಡಿಲಿಕ್ಕೆ ಮಾಡ್ತಿದ್ದಾರಾ? ಈ ಎಲ್ಲದ್ರ ಬಗ್ಗೆ ನಾವು ವಿಸ್ತೃತವಾಗಿ ಚರ್ಚೆ ಮಾಡ್ತೀವಿ. ನಮ್ಮ ಜೊತೆ ಕಾಂಗ್ರೆಸ್ನ ಅನೇಕ ನಾಯಕರುಗಳಿದ್ದಾರೆ. BBMPಯ ಮೇಯರ್ ಆಗಿದ್ದಂಥ ರಾಮಚಂದ್ರಪುರ ಇದ್ದಾರೆ. ರಾಮಚಂದ್ರಪುರ ಅವರಿಗೆ ನ್ಯೂಸ್ 18 ಕನ್ನಡ ಸ್ವಾಗತವನ್ನು ಕೋರುತ್ತೆ. ಅದೇ ರೀತಿ ಆಮ್ ಆದ್ಮಿ ಪಕ್ಷದ ಸತೀಶ್ ಸೇರಿದಂತೆ ದಿನೇಶ್ ಅವರಿದ್ದಾರೆ, ಅವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೀವಿ. ಇನ್ನು BBMPಯಲ್ಲಿ ಕಾರ್ಪೊರೇಟರಾದಂಥ ಹಿರಿಯರು ಆಗಿರ್ತಕ್ಕಂಥ ಗಣೇಶ್ ಅವರಿದ್ದಾರೆ. ಗಣೇಶ್ ಅವರು, ನಿಮಗೂ ಸ್ವಾಗತ. ಮತ್ತು ಬೆಂಗಳೂರಿನ ಅನೇಕ ಜ್ವಲಂತ ಸಮಸ್ಯೆಗಳ ವಿಚಾರದಲ್ಲಿ ಎಲ್ಲೊಂದು ಕಡೆ ಧ್ವನಿ ಎತ್ತಕ್ಕಂಥ BPACನ ಅನೇಕ ನಾಯಕರುಗಳು, ಕಾರ್ಯಕರ್ತರುಗಳು, ಸದಸ್ಯರಿದ್ದಾರೆ. ಅವ್ರಿಗೂ ಕೂಡ ನ್ಯೂಸ್ 18 ಕನ್ನಡ ಸ್ವಾಗತವನ್ನು ಕೋರುತ್ತೆ. ನಾನು ಆರಂಭದಲ್ಲಿ ಈಗ ಭಾರತೀಯ ಜನತಾ ಪಕ್ಷದ ಕಡೆ ಹೋಗ್ತೀನಿ. ಗಣೇಶ್ ಅವ್ರನ್ನ ಮಾತನಾಡ್ತಿದ್ದೀನಿ. ಗಣೇಶ್ ಅವರೇ, ತಾವು BBMP ಸದಸ್ಯರಾದಂಥವ್ರು, ಬೆಂಗಳೂರನ್ನು 7 ವಿಭಾಗ ಮಾಡ್ತಿರ್ತಕ್ಕಂಥದ್ದು ಸರಿಯಾ ತಪ್ಪು? ಕೈಯಲ್ಲಿ ಹಾಕದೇ ಇರೋನು ಮೈಯೆಲ್ಲ ಪರ್ಚ್ಕೊಂಡ ಅಂತ ಹೇಳೋ ನೀತಿಗೆ ಕಾಂಗ್ರೆಸ್ ಸರ್ಕಾರ ಹೋಗಿದೆ. ಆದರೆ DK ಶಿವಕುಮಾರ್ ಅವರ ನೀತಿಯನ್ನು ನಾವು ಗೌರವಿಸ್ತೀವಿ, ಬೆಂಬಲಿಸ್ತೀವಿ. ಅವ್ರ ಉದ್ದೇಶ ಬ್ರ್ಯಾಂಡ್ ಬೆಂಗಳೂರು ಆಗಬೇಕಾಗಿತ್ತು. ಬ್ರ್ಯಾಂಡ್ ಬೆಂಗಳೂರು ಮಾಡಿ, ಬೆಸ್ಟ್ ಬೆಂಗಳೂರು ಮಾಡಿ, ಅದಕ್ಕೆ ಎಲ್ಲರ ಸಹಕಾರವೂ ಇದೆ. ಗ್ರೇಟರ್ ಬೆಂಗಳೂರು ಮಾಡೋದಕ್ಕಿಂತ ಮೊದಲು ಗ್ರೇಟ್ ಬೆಂಗಳೂರು ಮಾಡಿ. ಆ ದೃಷ್ಟಿಯಲ್ಲಿ ನೀವು ಹೋಗಬೇಕೇ ಹೊರತು ಛಿದ್ರ ಮಾಡಿ ಸಿಗ್ದವನಿಗೆ ಸೀರುಂಡೆ ಅನ್ನೋ ರೀತಿಯಲ್ಲಿ ಮಾಡಬಾರ್ದು. ನಂಬರ್ 1, ಮಾನ್ಯ DK ಶಿವಕುಮಾರ್ ಅವ್ರಿಗೆ
ಒತ್ತಡ ಜಾಸ್ತಿ ಇದೆ. ಅವರು ಬೆಂಗಳೂರು ನಗರದ ಉಸ್ತುವಾರಿ ಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿಗಳು, ಎರಡನೇದಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಜೊತೆಯಲ್ಲಿ ಇನ್ನಿತರ ಇಲಾಖೆಗಳ ಸಚಿವರು ಹೌದು, ಕಾಂಗ್ರೆಸ್ ಪಕ್ಷದ ಸಂಘಟನೆಯೂ ಹೌದು. ಇದ್ರ ಜೊತೆಯಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನತಕ್ಕಂಥ ಆಸೆ ಆಕಾಂಕ್ಷೆ ತುಂಬ ಇರೋದ್ರಿಂದ ನಾನು ಅದನ್ನು ಗೌರವಿಸುತ್ತಾ, ಬೆಂಗಳೂರನ್ನು ನೀವು ಹಾಗೆ ಮಾಡಬೇಕು, ಹೀಗೆ ನಿಮ್ಮ ಕನಸನ್ನು ನಾನು ಗೌರವಿಸ್ತೀನಿ. ಆದರೆ ನಿಮ್ಮ ಕನಸು ಮತ್ತು ಆಸೆ ಎರಡೂ ಈಡೇರದೇ ಇರತಕ್ಕಂಥ ಸಂದರ್ಭದಲ್ಲಿ ಅಧ್ವಾನ ಮಾಡಬೇಡಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಆದರೆ ನೀವು ಬೆಂಗಳೂರು ಸಮಸ್ಯೆಯನ್ನು ದೇವರೇ ಕಾಪಾಡಬೇಕು ಅಂತ ದೇವ್ರು ಎಲ್ಲೂ ಬಂದಿಲ್ಲ. ಅದಕ್ಕೆ ನಿಮ್ಮತ್ತ ಶಿವಕುಮಾರ್ ಒಂದು ನಿಮಿಷ ದೇವ್ರು ನಾನು ಬರಕ್ಕೆ ಇಲ್ಲಪ್ಪ ಅಣ್ಣ ಶಾಂತವಾಗಿ ಕೇಳು. ಆಯಿತು, ಶಾಂತವಾಗಿ ಕೇಳು. ಆಯಿತು, ನಾನೇನು ಹೇಳಿಲ್ಲಪ್ಪ. ನಮ್ಮ ಮಾಜಿ ಮೇಯರ್ ಅವರು ಇದ್ದಾರೆ, ಶಾಂತವಾಗಿ ಕೇಳಪ್ಪ. ದೇವರೇ ಬರೋಕ್ಕಾಗಲ್ಲ ಅಂತ ಶಿವಕುಮಾರನ್ನ ಕಳಿಸಿದ್ದಾನೆ, ದೇವರೇ ಬರೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯನವ್ರನ್ನ ಕಳಿಸಿದ್ದಾನೆ. ನೀವೆಲ್ಲರೂ ಸೇರಿ ಬೆಂಗಳೂರು ಉದ್ಧಾರ ಮಾಡಿ, ಅದಕ್ಕೆ ಯಾಕೆ ದೇವ್ರನ್ನ ಕರಬೇಕು? ನಾನು ಶಕ್ತಿನಿದ್ದೇನೆ. ಅದು ಬಿಟ್ಟು ಯಾರಾದರೂ ಆರೋಪ ಹೇಳಿದ ತಕ್ಷಣ ನೀನು ಬಂದು ಎಲೆಕ್ಷನ್ ನಿಂತ್ಕೋ, ನೀನು ಗೊತ್ತಾ ಎಲೆಕ್ಷನ್ ಕಷ್ಟ ಏನು ಗೊತ್ತಾ, ಜನಗಳಿಗೆ ಕಷ್ಟ ಏನು ಗೊತ್ತಾ ಅಂತ ಹೇಳ್ತಕ್ಕಂಥ ಅಸಹಾಯಕತೆ ಪ್ರದರ್ಶನ ಆಗಬಾರ್ದು. ತಾಕತ್ತು ತೋರಿಸ್ಬೇಕು. ನಾನು ಏನೇ ಇದ್ದರೂ ಕೂಡ ನಾನು ನಿಭಾಯಿಸ್ತೀನಿ, ಇವತ್ತಾಗಲಿಲ್ಲ ನಾಳೆ ಮಾಡ್ತೀನಿ. ಜನಗಳಿಗೆ ಆಶ್ವಾಸನೆ ಕೊಡೋದಲ್ಲ, ಭರವಸೆಗೆ ನಾನು ಸಿದ್ಧನಾಗಿದ್ದೇನೆ, ಪ್ರಾಮಾಣಿಕತೆ ಇದ್ದೇನೆ. ಬೆಂಗಳೂರನ್ನು ನನ್ನ ನೇತೃತ್ವದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ತೀನಿ ಅನ್ನೋ ಭರವಸೆ ಕೊಡಬೇಕು. ಕೈ ಚೆಲ್ಲಿ ಕೂತ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ ರೀ? ನಾನು ಬೆಂಗಳೂರನ್ನು ಆಡಳಿತಾತ್ಮಕ ದೃಷ್ಟಿಯಿಂದ 8 ವಿಭಾಗ ಮಾಡಿದ್ರು. ಮಾಜಿ ಮೇಯರವ್ರಿಗೆ ಗೊತ್ತು ಯಾಕೆ 8 ವಿಭಾಗ ಮಾಡಿದ್ದು. ಒಬ್ಬನೇ ಆಡಳಿತ ಮಾಡೋಕ್ಕಾಗಲ್ಲ ಅಂತ 8 ವಿಭಾಗ ಮಾಡಿದ್ರು. ಏನು ಮೇಯರವರೇ ಯಾಕೆ ಮಾಡಿದ್ದು? ಆಡಳಿತ ಸುಲಲಿತವಾಗಿ ಮಾಡಲಿ. ಸ್ಥಳೀಯ ಸಮಸ್ಯೆಗಳು ಜನಗಳಿಗೆ ಸಹಕಾರವಾಗಿ ಇವರಿರೋ ಸದಸ್ಯರಿರಲಿ ಅಂತ ನೀವು ಸದಸ್ಯರನ್ನೇ ಬಿಟ್ಟು ಮಾಡ್ತಿದ್ದೀರಾ. ನಮ್ಮನ್ನು ಸೇರಿಸ್ಕೊಳ್ಳಿ, ನಿಮ್ಮ ಗ್ರೇಟರ್ ಬೆಂಗಳೂರು ಸಹಕಾರ ಕೊಡ್ತೀವಿ. ಎಲೆಕ್ಷನ್ ಮಾಡಿ, ಯಾವ ಪಕ್ಷ ಆದರೂ ಬರಲಿ, ಯಾರಾದರೂ ಬರಲಿ, ವಿ ಆರ್ ವಿತ್ ಬೆಂಗಳೂರು. ಅದನ್ನು ಬಿಟ್ಟು ನೀವು ಕೈಯಲ್ಲಾಗ್ದ ಮೈಯೆಲ್ಲ ಪರ್ಚ್ಕೊಂಡ್ರು ಅಂತೇಳಿ ಸಿಕ್ತನ್ನು ಸುರುಂಡೆ ಮಾಡೋಕ್ಕೆ ವಿಭಾಗ ಮಾಡೋಕ್ಕೆ ಕೊಟ್ಟಿದ್ರಲ್ಲ, ಇದು ಭಾರತೀಯ ಜನತಾ ಪಕ್ಷ ಅಲ್ಲ, ಇಡೀ ಜನತೆಯನ್ನೇ ಕಣ್ಸತ್ತೆ. ಕೆಂಪೇಗೌಡರ ಕಟ್ಟಂತ ಬೆಂಗಳೂರನ್ನು ಚಿತ್ರ ಮಾಡಿದ್ರೆ ಆ ದೇವರು ನಿಮ್ಮನ್ನು ಕ್ಷಮಿಸಲ್ಲ, ನಿಮ್ಮ ಕೈಲಿ ಆಗಲ್ಲ ಅಂತ ದೇವರು ಕ್ಷಮಿಸಲ್ಲ. ಅದಕ್ಕೆ ಮಾಜಿ ಮೇಯರ್ ಆದಂಥ ರಾಮಚಂದ್ರಪ್ಪನವರು ಸಾಕ್ಷಿ ಇದ್ದಾರೆ. ಉತ್ತಮ ಆಡಳಿತಗಾರರು, ಉತ್ತಮ ಚಿಂತನೆಕಾರರು, ಅವರು ಒಪ್ಕೊಳ್ತಾರೆ. ಕೇಳಿ ಅವರು. ನಾನು ರಾಮಚಂದ್ರಪ್ಪನವ್ರನ್ನ ಮಾತನಾಡ್ತೀನಿ. ನಿಮ್ಮನ್ನ ದೇವರು ಕೂಡ ಕ್ಷಮಿಸಲ್ಲ ಅಂತ ಹೇಳಿದ್ರೆ, ಬೆಂಗಳೂರನ್ನ ಚಿಂದಿ ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ, ಸ್ವಾರ್ಥ ರಾಜಕಾರಣಕ್ಕಾಗಿ ಚೂರು ಮಾಡ್ಲಿಕ್ಕೆ ಕೊಟ್ಟಿದ್ದೀರಾ. ನಾವು ಯಾರು ಸುಮ್ಮನೆ ಇರಲ್ಲ ಅಂತೇಳಿ ಮಾಜಿ ಕಾರ್ಪೊರೇಟರು ಆಕ್ರೋಶ ವ್ಯಕ್ತಪಡಿಸಿ, ತಾವು ಬೆಂಗಳೂರಿನ ಮೇಯರ್ ಆಗಿರೋಂಥವ್ರು, ಗ್ರೇಟರ್ ಬೆಂಗಳೂರನ್ನ ಒಪ್ತೀರಾ? ಗ್ರೇಟರ್ ಬೆಂಗಳೂರು ಹೆಸರಿನಲ್ಲಿ ಕಾಂಗ್ರೆಸ್ನ ಲೂಟಿ ಅಂತೀರಾ ಇದನ್ನ? ಈಗ ಇಲ್ಲಿ ಬೆಂಗಳೂರನ್ನು ನಾವು ಇವತ್ತು ನೀವೇನೇನು ಹೇಳಿದ್ರಿ, ಬೆಂಗಳೂರನ್ನ ಅಂತಾರಾಷ್ಟ್ರೀಯವಾಗಿ ನೋಡ್ತಾ ಇದೆ. ಅದೇ ಥರ ಬೆಂಗಳೂರು ಇದೆ ಇವತ್ತು. ಅದರಿಂದ ಇವಾಗ ಬೆಂಗಳೂರನ್ನ ಯಾಕೆ ನೋಡ್ತಾರೆ? ಬೆಂಗಳೂರು ಆ ಪರಿಸ್ಥಿತಿ ಇರೋದ್ರಿಂದನೇ ಎಲ್ಲ ಕಡೆಯಿಂದ ನೋಡ್ತಾರೆ. ಮತ್ತು ಅದರ ಜೊತೆಗೆ ಇವತ್ತು ಈ ಬೆಂಗಳೂರನ್ನು ಭಾರತದ ಎಲ್ಲ ನಗರಗಳು, ಅದು ಚೆನ್ನೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಡೆಲ್ಲಿ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಕೇರಳದಲ್ಲಿ ರಾಜ್ಯಗಳಿರ್ಬೋದು, ಎಲ್ಲ ರಾಜ್ಯಗಳಲ್ಲೂ ಇವತ್ತು ಡೈರೆಕ್ಟ್ ಮೇಯರ್, 5 ವರ್ಷ ಮೇಯರ್. ಇವತ್ತು ಬೆಂಗಳೂರಿನಲ್ಲಿ ಇದು ಒಂದು ಮಾತ್ರ ತಪ್ಪಿಸ್ಕೊಂಡ್ಬಿಟ್ಟಿದೆ. ಯಾವುದನ್ನು? ವರ್ಷಕ್ಕೊಂದು ಮೇಯರು. ಅವರು ಅದಕ್ಕೆ ಸಪೋರ್ಟ್ ಮಾಡಬೇಕದು. ಅವ್ರು ಕಾರ್ಪೊರೇಟರ್ ಆಗಿದ್ದವರು. ಬೆಂಗಳೂರಿಗೆ ಮೇಯರ್ಗೆ ಒಂದು ಗತ್ತು ಬರಬೇಕು, ಒಂದು ಬಲ ಬರಬೇಕು, ಒಂದು ಅಧಿಕಾರ ಬರಬೇಕು. 7 ಮೇಯರ್ ಇರಬೇಕಂತ ನಿಮ್ಮ ಲೆಕ್ಕ? ಅದು ಹೇಳ್ತೀನಿ. ಅದನ್ನು ಮೇಯರೇ ಎಲ್ಲ ಹೊಣೆಗಾರಿಕೆ ಇರಬೇಕು. ಅವನೇ ತೀರ್ಮಾನ ಮಾಡೋ ಶಕ್ತಿ ಅವನು ಕೊಡಬೇಕು. ಅದು ಮೊದಲು. ಅದು ಯಾಕೆ ತಪ್ಪಿಸ್ಕೊಂಡಿದೆ? ಅದಕ್ಕೆ ಎಲ್ಲರೂ ಕಾರಣರಿದ್ದಾರೆ. ಎಲ್ಲೋ ಒಂದು ಮಾಫಿಯಾ ಇದೆ, ಆ ಮಾಫಿಯಾ ಎಲ್ಲ ತಡೀತಾ ಇದೆ. ಅದು ಒಪ್ಪಬೇಕು. ಅದನ್ನು ಅವ್ರು ಒಪ್ಪಬೇಕು. ಅದ್ರ ಜೊತೆಗೆ ಬೆಂಗಳೂರು ಈಗಲೂ 8 ಭಾಗದಲ್ಲಿದೆ. ಗೊತ್ತಾ ನಿಮಗೆ? 8 ವಲಯಗಳಿದ್ದಾವೆ. 8 ವಲಯಕ್ಕೂ ಮೇಯರ್ ಕೊಡ್ಬೋದು. ಆ ಕೆಲಸ ಪೂರ್ತಿ ಅವ್ರು ಇವತ್ತು ಬೆಂಗಳೂರಿನಲ್ಲಿ 8 ವಲಯಗಳಲ್ಲಿ ಅವ್ರಿಗೆ ಪೂರ್ತಿ ಪವರ್ ಕೊಟ್ಟಿದ್ದೀರಿ ನಾವು. ಅವರೇ ಎಲ್ಲ ತೀರ್ಮಾನ ಮಾಡೋದು. ಕಮಿಷನರ್ದೇನು ಕೆಲಸ ಹೇಳ್ತಾರೆ? ಗ್ರೇಟರ್ ಬೆಂಗಳೂರಲ್ಲ, ಗ್ರೇಟ್ ಬೆಂಗಳೂರು ಮಾಡಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೋಡಿ, ರಾಜಕೀಯವಾಗಿ ಕಾರಣಕರ್ತರು ಬೆಂಗಳೂರಿನ ಈ ಸ್ಥಿತಿಗೆ ಬರ್ಲಿಕ್ಕೆ ಅವರೇ ಕಾರಣ. ಯಾರು? ಅವರೇ, BJPನವರು. 2007
ಇನ್ನು ನಗರ ಪಾಲಿಕೆ ಸದಸ್ಯರಿಗೆ ಅಧಿಕಾರ ಕೊಡ್ದಿರಿದ್ದು ಯಾರ್ರೀ? 2007ರಿಂದ 2010 3 ವರ್ಷ ಕೊಟ್ಟಿಲ್ಲ. ನಾವು ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗಳು ಗೆದ್ದು ಬಂದು ಎಲೆಕ್ಷನ್ ಮಾಡಿದ್ರಿ. ಈಗಲೂ ಮೊನ್ನೆ ಇವ್ರಿಗೆ ಅಧಿಕಾರ ಸಿಕ್ಕಿದಾಗ, ಯಡಿಯೂರಪ್ಪರಿಗೆ ಸಿಕ್ಕಿದಾಗ ಎಲೆಕ್ಷನ್ ಮಾಡಿಲ್ಲ, ಎಲೆಕ್ಷನ್ ಮಾಡಲಿಲ್ಲ. 3 ವರ್ಷ ಕೋರ್ಟ್ಗೆ ಹೋಗಿ ಬಾಲ ಸಿಗಾಕೊಂಬಿಟ್ಟಿದೆ. ಈಗ ಬಾಲ ಸಿಗಾಕೊಂಬಿಟ್ಟಿದೆ. ಅದನ್ನ ಬಿಡಿಸ್ಬೇಕು ನಾವು. ಈಗ ಬಿಜೆಪಿ ಬಾಲ ಸಿಗಿಸ್ಕೊಂಡ್ಬಿಟ್ಟಿದೆ, ಅದನ್ನು ನಾವು ಬಿಡಿಸ್ಬೇಕು. ಆ ಸ್ಥಿತಿಯಲ್ಲಿ ನಾವು ಓಡಾಡ್ಬಿಡ್ತೀವಿ. ನಮ್ಮದೇ ಕಾರ್ಪೊರೇಟ್ರು ಶಿವರಾಜು ಮತ್ತು ವಾಜಿದ್ದು ಅವರೇ ಇವತ್ತು ಸುಪ್ರೀಂ ಕೋರ್ಟ್ಗೆ ಹೋಗಿರೋದು. ಏನಕ್ಕೆ ಆ ಸ್ಥಿತಿ ಆಯಿತು? ಇವತ್ತೊಂದು ಬೆಂಗಳೂರಿಗೊಂದು ಉತ್ತುವರಿ ಮಂತ್ರಿ ಕೊಡೋಕ್ಕಾಗಲಿಲ್ಲ ರೀ ಇವ್ರು 3 ವರ್ಷ ಇವರ ಕಾಲದಲ್ಲಿ. ಯಾಕೆ ಕೊಟ್ಟಿಲ್ಲ? ಯಾಕೆ ಕೊಟ್ಟಿಲ್ಲ ಹೇಳ್ಬೇಕು ಇವರು. ಯಾಕೆ ಕೊಟ್ಟಿಲ್ಲ? ಬೆಂಗಳೂರಿಗೆ ಯಾರು ಮಾಫಿಯಾ? ಅದು ಒಂದು ಉಸ್ತುವಾರಿ ಕೊಟ್ಟಿಲ್ಲ. ಎಷ್ಟು ಮಂತ್ರಿಗಳಿದ್ರು? 6 ಮಂತ್ರಿಗಳಿದ್ರು ಬಿಜೆಪಿಯಲ್ಲಿ. ಯಾಕ್ರಿ ಕೊಟ್ಟಿಲ್ಲ ಇವರು? ಬೆಂಗಳೂರು ಉದ್ಧಾರ ಆಗಬೇಕು ಅಂತಿತ್ತ ಅದರಲ್ಲಿ. ಆ ಮಾಫಿಯಾ ಯಾವ್ದು ಹೇಳ್ಬೇಕು ಅವರು? ಯಾವ್ದು ಹೇಳಿ, ನೀವು ಹೇಳಿ, ನಿಮಗೆ ಗೊತ್ತಿದೆ. ನಾವು ಆ ಥರ ಎಲ್ಲ ಹೇಳೋದಿಲ್ಲ. ಅವ್ರ ಬಾಯಿಂದ ಹೇಳಿಸ್ಬೇಕು ನಾನೀಗ. ಅವ್ರ ಬಾಯಿಂದ ಅವರು ಆ ಮಾಫಿಯಾ ಉಸ್ತುವಾರಿ ಯಾಕೆ ಕೊಟ್ಟಿಲ್ಲ? ಉಸ್ತುವಾರಿ ಇವತ್ತು ಅವ್ರು ಹೇಳ್ತಿದಾರೆ ನಿಮ್ದು ಮಾಫಿಯಾ ಅಂತೀರಾ, ನೀವು ಹೇಳ್ತೀರಾ ಬಿಜೆಪಿ ಮಾಫಿಯಾ ಅಂತೀರಾ. ಶಿವಕುಮಾರ್ ಹೇಳಿರೋದು ಕರೆಕ್ಟ್ ಆಗಿದೆ. ಶಿವಕುಮಾರ್ ಹೇಳಿದ್ದು ಕರೆಕ್ಟ್ ಆಗಿದೆ. ಇವ್ರು ಮಾಡಿದ ಪಾಪನ ತೊಳಿಬೇಕಾದ್ರೆ ನಾವು ದೇವರೇ ಬರ್ಬೇಕೀಗ. ಆ ಥರ ಮಾಡಿ ಬೆಂಗಳೂರು ಮಾಡಿ ಒಂದು ಉದಾಹರಣೆ ಹೇಳ್ತೀನಿ ಕೇಳಿ. ಒಂದು ನಿಮಿಷ ಅಲ್ಲೇ ಒಂದು ನಿಮಿಷ ನೋಡಿ, ಉದಾಹರಣೆ ಹೇಳ್ತೀನಿ. ಕಸದ ಮಾಫಿ ಯಾರು ಊಟ ಹಾಕಿದ್ರಿ? ಕಸದ ಮಾಫಿ ಊಟ ಹಾಕಿದ್ದು ಯಾರು? ಇವತ್ತು ಮ್ಯಾಜಿಕ್ ಬಾಕ್ಸ್ ತಂದು ಬೆಂಗಳೂರಿಗೆ ಯಾರು? ಪಟಾಪಟ್ ಅಂಡರ್ ಪಾಸ್ ತಂದಿದ್ದು ಯಾರು? ಅದಿವತ್ತು ಸಬ್ವೆಗಳೆಲ್ಲ ಬೀಗಗಳು ಹಾಕಿದ್ದಾವೆ. ಗೊತ್ತಾ ನಿಮಗೆ? ಕಾವೇರಿ ಹತ್ರ ಪಟಾಪಟ ಅಂಡರ್ ಪಾಸ್ ತಂದಿದ್ದು ಯಾರ್ರಿ? ಅದೇನಾಗಿದ್ರಿ ಇವತ್ತು? ಅಲ್ಲಿ ಹೋಗ್ಲಿಕ್ಕಾಗುತ್ತಾ? ಇವರೆಲ್ಲ ಈ ಅದೇನು ಅದನ್ನೆಲ್ಲ ಬೇಗ ಹಾಕ್ಬಿಟ್ಟಿದ್ದೀರಿ. ಇವತ್ತು ಬೇಗ ಹಾಕಿದ್ದೀರಿ. ಬಳ್ಳಾರಿ ರೋಡ್ ಇದು ಏರ್ಪೋರ್ಟ್ಗೆ ಹೋಗ್ತಿದ್ದಿಲ್ಲ. ಅದಕ್ಕೆ ಕಾರಣ ಯಾರ್ರಿ? ಆ ಪಟಾಪಟ ಅಂಡರ್ ಪಾಸ್ ರೋಡ್ಗಳು ಮಾಡಿ ಮತ್ತು ಸ್ಟೀಲ್ ಬೀಜರ್ ಮಾಡಿದ್ರೆ ಇವತ್ತೆಲ್ಲ ಟ್ರಾಫಿಕ್. ನಾನು ಮಾತಾಡ್ತೀನಿ. ಇವರು ಹೋಗಿ ಬೆಂಗಳೂರಿನ ಬಗ್ಗೆ ಮಾತಾಡ್ತಾರೇನ್ರಿ ಇವರು? ಬೆಂಗಳೂರು ನೋಡಿ, ಎಮ್ ಎಲ್ ಎಗಳು ಎಂ ಪಿಗಳು ಮುಖ್ಯಮಂತ್ರಿ ಹೋಗಿದ್ದಾರೆ. ಏನ್ ಹೇಳ್ಬೇಕ್ರಿ ಅವರು? ಚುನಾವಣೆ ಮಾಡಬೇಕು, ಬೆಂಗಳೂರು ಉದ್ಧಾರ ಮಾಡಬೇಕು ಅಂತ ದುಡ್ಡು ಕೇಳ್ತಾ ಇದ್ದಾರೆ ಅವರು. ದುಡ್ಡು ಕೊಡಿ ನಮ್ಗೆ 15,000 ರೂಪಾಯಿ ಅಂತ. 15,000 ಕೋಟಿ ದುಡ್ಡು ಕೇಳ್ತಾ ಇದ್ದಾರೆ. ಹಂಚ್ಕೊಳ್ಲಿಕ್ಕ ಒಂದು ಚುನಾವಣೆ ಮಾಡಿ ಅಂತ ಹೇಳಕ್ಕಾಗಿಲ್ಲ ಇವರು. ಯಾಕೆ? ಏನು ಕಾರಣ ಅದು?